ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ KSK ವ್ಲಾಗ್ ಇನ್ ಕನ್ನಡ. ಇವತ್ತಿನ ಅನ್ಬಾಕ್ಸಿಂಗ್ ಏನಂದರೆ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ, ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ನ ಅನ್ಬಾಕ್ಸಿಂಗ್ ಮಾಡೋಣ. ಬನ್ನಿ ನಾವು ಬೈಕ್ನೇ ಅನ್ಬಾಕ್ಸಿಂಗ್ ಮಾಡೋಣ. ಹೇಗೆ ಅಂತೀರಾ, ಇದೊಂದು ಬೈಕ್ನ ಮಾಡಲು. ಈ ಮಾಡಲ್ ಹೇಗಿದೆ ಅಂದರೆ ಪ್ರತಿಯೊಂದು ಸಹ ಏನು ಬೈಕ್ ಆಗುತ್ತೆ ಡಿಟ್ಟೋ ಹಾಗೆ ಎಲ್ಲನೂ ಪ್ರತಿಯೊಂದು ಸ್ಪೆಸಿಫಿಕೇಶನ್ ಸಹ ಕೊಟ್ಟಿರ್ತಾರೆ. ಅದೇ ರನ್ ಆಗಲ್ಲ, ನೋಡೋದಕ್ಕಂತೆ ಲುಕ್ ಮಾಡಲ್ ಥರ ಆಯಿತಾ, ಸೇಮ್ ಅದೇ ರೀತಿ ಇರುತ್ತೆ. ಅದು ಹೇಗಿದೆ ಇದನ್ನೇ ನಾನು ಸಹ ಒಂದ್ಸಲ ಅನ್ಬಾಕ್ಸಿಂಗ್ ಮಾಡಿಲ್ಲ, ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳಿದ್ವಿ. ಅಮೆಝಾನಿಂದ ಪರ್ಚೇಸ್ ಮಾಡಿದ್ವಿ. ಬಾಕ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಆಲ್ರೆಡಿ. ಈ ರೀತಿ ಪ್ಯಾಕಿಂಗ್ ಮಾಡಿ ಬಂದಿದೆ. ಈಗ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ, ಪ್ರೊಸೀಜರ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ನೋಡ್ತಿದ್ದೀರಾ ನೀವು ಪ್ಯಾಕಿಂಗು ಓಪನ್ ಮಾಡೋಣ. ನಮ್ಮ ರಾಯಲ್ ಎನ್ಫೀಲ್ಡ್ ಬೈಕ್ ಬಂತು ನೋಡಿ. ಹೇಗೆ ಕಾಣಿಸ್ತಿದೆ ನೋಡಿ, ಸಖತ್ತಾಗಿದೆಯಲ್ಲ. ನಾನು ಫಸ್ಟ್ ನೋಡ್ತೀನಿ ನೋಡಿ ಹೇಗಿದೆ. ನೋಡಿದ್ರೆ ಪ್ರತಿಯೊಂದು ಸಹ ಇದೆ ಅಂತ ಅನಿಸ್ತಿದೆ, ಆದರೆ ಇದು ಒಂದು ಪ್ಲಾಸ್ಟಿಕ್ ಕಡೆ ಇರುತ್ತೆ, ಬರೀ ಶೋಗಷ್ಟೇ ಇಟ್ಬಿಟ್ಟು ನೋಡ್ಬೋದು ಅಷ್ಟೇ. ಬಾಕ್ಸ್ ನೋಡಿ ನಿಮ್ಗೆ ಈ ರೀತಿ ಸಿಗುತ್ತೆ. ಒಂಥರ ಡಿಫ್ರೆಂಟಾಗಿದೆಯಲ್ಲ, ನೋಡೋಕೆ ಮಾತ್ರ ನೀಟಾಗಿ ಆಚೆ ಫೋಟೋ ತೆಗೆದ್ರೆ ರಿಯಲ್ ಬೈಕ್ ಫೋಟೋ ತೆಗೆದ್ರೆ ಅನ್ಬೇಕು, ಆ ರೀತಿ ಕಾಣಿಸೋ ಥರ ಇದೆ. ಇನ್ನು ನೀವೇ ಒಬ್ಬ ಅನ್ಬಾಕ್ಸಿಂಗ್ ಮಾಡಿಬಿಡಿ. ಈ ಕಡೆ ತೆಗೆದ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಬೈಕ್ ಓಪನ್ ಮಾಡಿ ಇಟ್ಕೊಂಡ್ರೆ ಒಂಥರ ಡಿಫ್ರೆಂಟಾಗಿ ಫೀಲ್ ಬರುತ್ತೆ ನೋಡಿ. ಇದೇ ರಾಯಲ್ ಎನ್ಫೀಲ್ಡ್, ನೋಡೋದಕ್ಕೆ ಸಖತ್ತಾಗಿದೆ ಅಂತ ಹೇಳ್ಬೋದು. ನೋಡಿ ಹೇಗಿದೆ ಅಂತ. ಇದರಲ್ಲಿ ಪ್ರತಿಯೊಂದು ಸಹ ಇದೆ, ಏನಿಲ್ಲ ಅಂತ ಹೇಳೋಂಗಿಲ್ಲ. ನೋಡ್ತಿದ್ದೀರ ನೀವೇನೆ ನೋಡಿ ಹೇಗಿದೆ. ಟೈರ್ ಬಂದು ಇರೋದು ರಬ್ಬರ್ ಬೇಸ್ಡ್ ಆಗಿರುತ್ತೆ, ಪ್ಲಾಸ್ಟಿಕ್ ಟೈರ್ ಅಲ್ಲ, ರಬ್ಬರೇ. ಮತ್ತು ಮಿರರು ಸಹ ಕೊಟ್ಟಿದ್ದಾರೆ, ನೋಡ್ತಿದ್ದೀರ ನೀವೇ. ಮತ್ತು ಬ್ರೇಕ್ಸ್ ಇದೆ, ಕಿಕ್ಕರ್ ಕೊಟ್ಟಿದ್ದಾರೆ, ಆದರೆ ಕೆಳಗಡೆ ಓಪನ್ ಆಗ್ತಿಲ್ಲ, ಹಾಗೆ ಫಿಕ್ಸ್ ಆಗಿದೆ. ಮತ್ತು ಬ್ರೇಕ್ ಪೆಡಲ್ ಸಹ ಕೊಟ್ಟಿದ್ದಾರೆ. ಆಲ್ರೆಡಿ ಸ್ಟ್ಯಾಂಡು ಸಹ ಇದೆ, ಸ್ಟ್ಯಾಂಡಾಗಿ ಕೆಲಸ ಅಂತ ಹೇಳಿ ನೋಡಿ ಯಾವ ರೀತಿ ಕಾಣಿಸ್ತಿದೆ. ನೋಡ್ತಿದ್ದೀರ ನೋಡಿ ಈ ರೀತಿ ಇದೆ. ಹೆಡ್ಲೈಟ್ ಇದೆ ಅಂತ ಅನಿಸುತ್ತೆ, ಆದರೆ ನಾನು ನೋಡೋದಕ್ಕೆ ಮಾತ್ರ. ಸ್ಟೇರಿಂಗ್ ಈ ಕಡೆ ಸಿಕ್ಕಿದ್ರೆ ಸ್ವಲ್ಪ ಹ್ಯಾಂಡಲ್ ಲಾಕು ಅಂತ ಅನಿಸುತ್ತೆ, ಆದರೆ ಹ್ಯಾಂಡಲ್ ಲಾಕ್ ಆಗಲ್ಲ. ತಿರ್ಸಿದ್ರೆ ಬರುತ್ತೆ ಅಂತ, ಈ ಕಡೆ ತಿರ್ಸಿದ್ರೆ ಸಡನ್ ಲಾಕ್ ಆಗುತ್ತೆ, ಈಗ ತಿರ್ಸಿದ್ರೆ ಬರಲ್ಲ ನೋಡಿ, ಸ್ವಲ್ಪ ಹಿಡಿಯುತ್ತೆ. ಓಕೆನಾ. ಮತ್ತು ಇದರಲ್ಲಿ ಇನ್ನೊಂದು ಇಷ್ಟ ಆಗಿದೆ ನನಗೆ ಏನಂದರೆ ರಿಯಲ್ ಸಸ್ಪೆನ್ಷನ್ ಥರ ಕೊಟ್ಟಿದ್ದಾರೆ ನೋಡಿ ಹೇಗಿದೆ ಅಂತ. ಇದೇ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ರಿಯಲ್ ಬೈಕ್ ಅನ್ನೋದಕ್ಕೆ ಇದೇ ಮೇನ್ ಕಾರಣ ಅಂತ ಹೇಳಿ. ಡೈರೆಕ್ಟ್ ಬ್ರೇಕ್ ಬಿಡೋದು ರಿಯಲ್ ಆಗಿ ಆಗಿರುತ್ತೆ, ಹಾಗೆ ಥರ ಬಿಡೋದು ಹಿಂಗೆ ಪ್ರೆಸ್ ಆಗುತ್ತೆ. ಮತ್ತು ಗೇರು ಸಹ ಕೊಟ್ಟಿದ್ದಾರೆ. ಏನಂದರೆ ಏನು ಮಿಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಬೈಕಲ್ಲಿ ಏನೇನಿರುತ್ತೆ ಪ್ರತಿಯೊಂದು ಸಹ ಇದರಲ್ಲಿ ತೋರಿಸಿದ್ದಾರೆ. ಓಕೆನಾ. ನೋಡೋದಕ್ಕೆ ರಿಯಲ್ ಬೈಕ್ ಅಂತಲೇ ಹೇಳ್ಬೋದು. ಒಂದ್ಸಲ ಕ್ಲೋಸಪ್ಪಲ್ಲಿ ಆಚೆ ಔಟ್ಸೈಡ್ ಬಿಡೋಕ್ಕೆ ನೋಡ್ಕೊಬನ್ನಿ. ಅನ್ಕೋತೀನಿ ನೋಡಿ ಹೇಗಿದೆ ಬುಲೆಟ್ ಬೈಕು. ಆಚೆ ನೋಡಿದ್ರಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗೆ ಸೀಟು ಸಹ ಸಸ್ಪೆನ್ಷನ್ ಥರ ವರ್ಕ್ ಆಗುತ್ತೆ ನೋಡಿ, ಹೇಗೆ ಪ್ರೆಸ್ ಆಗುತ್ತೆ ಅಂತ.
ಮತ್ತು ಫ್ರಂಟದು ಶಾಕ್ ಅಬ್ಸರ್ವರ್ ಕೊಟ್ಟರೆ ಚೆನ್ನಾಗಿರ್ತಲ್ಲ, ಫ್ರಂಟದು ಕೊಟ್ಟಿಲ್ಲ, ಫಿಕ್ಸರ್ ಕೊಟ್ಬಿಟ್ಟಿದ್ದಾರೆ. ವೀಲ್ಸು ಎರಡು ಸಹ ಮೂವ್ ಆಗುತ್ತೆ. ಸ್ಟ್ಯಾಂಡ್ ನಿಮ್ಗೆ ಈ ರೀತಿ ಇರಬೇಕಾಗುತ್ತೆ. ಈ ರೀತಿ ಕ್ಲೋಸ್, ಈಗ ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಈ ರೀತಿ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ಬಂದು ನಿಮಗೆ ಇಷ್ಟೇ, ಇನ್ನೇನಿದೆ ಇದರಲ್ಲಿ, ಏನಿಲ್ಲ. ಒಂದು ಇಂಡಿಕೇಟರ್ ಸಹ ಸೇಮ್ ಏನು ಬೈಕಲ್ಲಿ ಏನಿದೆ ಪ್ರತಿಯೊಂದು ಸಹ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆನಾ, ಏನಿಲ್ಲ ಅಂತಲೇ ಹೇಳೋದಕ್ಕಾಗಲ್ಲ. ಈ ರೀತಿ ಸ್ಟ್ಯಾಂಡ್ ಮಾಡಿ ನಿಲ್ಲಿಸ್ಕೊಬಂದು ಶೋಕೇಶಲ್ಲಿ ಇಡೋದಕ್ಕೆ ಪ್ರತಿಯೊಂದು ಸಹ ರಿಯಲ್ ಬೈಕ್ ಇಟ್ಟಿದ್ದಾರೆ ಅನ್ನೋ ರೀತಿ ಕಾಣಿಸುತ್ತೆ. ಪೇಂಟಿಂಗು ಸಹ ನಾರ್ಮಲ್ ಪೇಂಟಿಂಗ್ ಮಾಡಿದ್ದಾರೆ. ಓಕೆನಾ, ಒಂಥರ ಸ್ಟೀಲ್, ಈ ಟ್ಯಾಂಕ್ ಒಂದು ನಿಮಗೆ ಸ್ಟೀಲ್ ಅನ್ಸುತ್ತೆ. ಓಕೆನಾ, ಸ್ಟೀಲ್ ಎಲ್ಲ ಅಂದ್ಕೊಂಡಿದೆ. ಸ್ಟ್ಯಾಂಡ್ ಸ್ಟೀಲ್ ಏನಾಗಿದೆ ಸೂಪರ್. ಇದೆಲ್ಲ ಸ್ಟೀಲ್ ಎಲ್ಲ ಅಂದ್ಕೊಂಡಿದೆ, ಮೆಟಲ್ ಇದ್ದು ಆಲ್ರೆಡಿ. ಇಲ್ಲ, ಇದು ಪ್ಲಾಸ್ಟಿಕ್ ಇದೆ. ಟ್ಯಾಂಕ್ ಮೆಟಲ್ ಕೊಟ್ಟಿದ್ದಾನೆ, ಬ್ಯಾಕ್ ಸೈಡ್ ಮಂಡ್ಗಾಡ್ ಮೆಟಲ್ ಕೊಟ್ಟಿದ್ದಾನೆ. ಇಲ್ಲೂ ಒಂದು ಪೀಸ್ ಇದೆ ನೋಡಿ, ಇದು ಸಹ ಮೆಟಲಿಂದ ಏನಾಗಿದೆ. ಇನ್ನೇನಿಲ್ಲ. ಓಕೆನಾ, ಸೂಪರಾಗಿದೆ ಬೈಕು. ನಾವು ತೊಗೊಂಡಿರೋ ಪ್ರೈಸ್ ಬಂದು ಇದ್ರದ್ದು 1000 rupees ಬೀಳ್ತು. ಅನಿಸ್ಬೋದು ನಿಮಗೆ 1000 rupees ವರ್ತಿಟ್ಟಲ್ಲ ಅಂತ. ಆದರೆ ಇದರಲ್ಲಿ ಪ್ರತಿಯೊಂದು ಬೈಕಲ್ಲಿ ಏನಿದೆ ಪ್ರತಿಯೊಂದು ಸಹ ಅದು ಹೇಗಿದೆ ಹಾಗೆ ಕೊಡಬೇಕಲ್ಲ, ಅದಕ್ಕೇ ಇದು ರೀಸನು ಜಾಸ್ತಿ ಆಗುತ್ತೆ. ಓಕೆನಾ, ಇನ್ನೊಂದು ಸೇಮ್ ಇದೇ ಇನ್ನೊಂದು ಮಾಡಲ್ ಅನ್ಬಾಕ್ಸಿಂಗ್ ಬರುತ್ತೆ, ವೆಯ್ಟ್ ಮಾಡಿ. ಇನ್ನು ನಾಳೆ ನಾಡ್ದು ಬರುತ್ತೆ. ಅದು ಒಂದು ಕಾರ್ ಮಾಡಲ್ಲ, ಯಾವುದು ಅಂತ ಗೆಸ್ ಮಾಡಿರುತ್ತೆ. ಹಾಗೆ ಇದರಲ್ಲಿ ಏನೇನು ಕೊಟ್ಟಿಲ್ಲ ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.